ಜನರ ಹೋರಾಟ ಆರಂಭವಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಯಾವುದಕ್ಕೂ ಯೋಗೇಶ್ವರ್ ಬಗ್ಗಿರಲಿಲ್ಲ. ಸಿನಿಮಾಗಳ ಮೇಲೆ ಸಿನಿಮಾ ಮಾಡಿದ್ರು. ರಾಜಕೀಯದಲ್ಲೂ ಚುನಾವಣೆ ಮೇಲೆ ಚುನಾವಣೆಯಲ್ಲಿ ಗೆದ್ದು ಬಂದು ಈಗ ಮಂತ್ರಿನೂ ಆಗ್ಬಿಟ್ಟಿದ್ದಾರೆ. ಆದರೆ ಸರ್ಕಾರದ ಮುಂದಿದೆ ಆರೋಪದ ಪಟ್ಟಿ. ಯೋಗೇಶ್ವರ್ ಮೆಗಾ ಸಿಟಿಯ ದುಡ್ಡಲ್ಲೇ ಸಿನಿಮಾ ಮಾಡಿದ್ರು. ಆದರೆ ಅವನು ಹೀರೋ ಆಗಿ ನಟಿಸಿದ ಮೊದಲ ಚಿತ್ರ ತೆರೆಗೆ ಬಂದಾಗ ಡಾಕ್ಟರ್ ರಾಜ್ ಕಿಡ್ನಾಪ್ ಆಗಿ ಸಿನಿಮಾ ನೆಲ ಕಚ್ಚಿತು. ನಂತರ ಸೈನಿಕ ಅನ್ನೋ ಮೂವಿ ಬಂತು. ಅದರಲ್ಲಂತೂ ಇವರನ್ನ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅನ್ನೋ ಥರ ತೋರಿಸಲಾಯಿತು. ಇದನ್ನೆಲ್ಲ ನೋಡ್ತಾ ಇದ್ರೆ ನೊಂದ ಜನರ ಆಕ್ರೋಶ ಹೆಚ್ಚುತ್ತಾ ಇತ್ತು. ಅವರ ಶಾಪಕ್ಕೆ ಇವರ ಒಂದೇ ಒಂದು ಮೂವಿನೂ ಓಡಲಿಲ್ಲ ಅನ್ಸುತ್ತೆ. ಆದ್ರೆ ರಾಜಕೀಯ ಮಾತ್ರ ಯೋಗೇಶ್ವರ್ ಕೈ ಹಿಡಿದು ಬಿಡಿದ್ರು. ಪಕ್ಷೇತರನಾಗಿ ಗೆದ್ರು, ಕಾಂಗ್ರೆಸ್ನಲ್ಲೂ ಗೆದ್ರು, ಕಡೆಗೆ ಬಿಜೆಪಿ ಸೇರಿ ಈಗಲೂ 12,000 ಅಂತರದಲ್ಲಿ ಭಾರಿ ಜಯಭೇರಿ ಬಾರಿಸಿ ಮಂತ್ರಿನೂ ಆಗಿದ್ದಾಯ್ತು. ಇವೆಲ್ಲದರ ನಡುವೆ ಮೆಗಾ ಸಿಟಿಯಲ್ಲಿ ಮಣ್ಣು ತಿಂದವರು ಹೋರಾಡ್ತಾನೆ ಹೋದರು. ಜಿಲ್ಲಾ ಗ್ರಾಹಕರ ವೇದಿಕೆ ಅವರು ತುಂಬಿದ ಹಣದ ಮೇಲೆ ಲಕ್ಷ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ. ಅದನ್ನವರು ಒಪ್ಪದೆ ರಾಜ್ಯ ಗ್ರಾಹಕ ವೇದಿಕೆಗೆ ಹೋದ್ರು. ಅಲ್ಲೂ ಹಣ ವಾಪಸ್ ಕೊಡೋ ಮಾತಾಯಿತು. ಆದ್ರೆ ಅದಕ್ಕೆ ಜನ ಒಪ್ಪಲಿಲ್ಲ. ಪವರ್ಫುಲ್ ಪಾರ್ಟೀಸಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಈ ಪಾಪದ ಜನಸಾಮಾನ್ಯರಿಗೆ ಕೊಟ್ಟಿಲ್ಲ ಇನ್ನು. ಹಾಗಾಗಿ ಈಗ ಕನ್ಸ್ಯೂಮರ್ ಫಾರ್ಮಿಂದ ಏನು ಬಂದಿದೆ ಅದರಿಂದ ನಮಗೆ ನ್ಯಾಯ ಸಿಗ್ಬೋದು ಅಂತ ಭರವಸೆ ಇದೆ. ನಿನ್ನೆ ಆದೇಶ ನೋಡಿ ನಾವು ಆಗಾಗ ಇಲ್ಲಿ ನಮ್ಮ ಅಂಕಲ್ ಇರ್ತಿದ್ರು. ಅವರು ಪ್ರತಿ ಸಲನೂ ಹೋಗಿ ಮೆಗಾ ಸಿಟಿ ಆಫೀಸ್ಗೆ ಹೋಗಿ ಕೇಳ್ತಿರುವಾಗ ಮಾಡ್ತೀವಿ ಅಂತಾನೆ ಅಂತಿದ್ರು. ಮತ್ತೊಮ್ಮೆ ಅಮೌಂಟು ಸ್ವಲ್ಪ ವಾಪಸ್ ಕೊಡ್ತೀವಿ ಅಂದ. ನಾವು ಅಮೌಂಟ್ ಬೇಡ, ಈಗ ನಮಗೆ ಸೈಟ್ ಬೇಕು ಅಂತ ಅಂದ್ವಿ. ಅಮೌಂಟ್ ನೀವು ಎಷ್ಟು ಕಟ್ಟಿದ್ರೆ ಅಷ್ಟು ವಾಪಸ್ ಕೊಡ್ತೀವಿ ಅಂದಿದ್ರು. ಆ ಅಮೌಂಟ್ ತಗೊಂಡು ನಾವೇನು ಮಾಡಲಿ ಈಗ. ನಂತರ ಇಡೀ ಹಗರಣದ ತನಿಖೆಯನ್ನ ಸಿಒಡಿಗೆ ಒಪ್ಪಿಸಲಾಯಿತು. ಅವರು ಯೋಗೇಶ್ವರ್ ತಪ್ಪಿತಸ್ಥ ಅಂತ ಹೇಳಿತು. ನಂತರ ಸಂತ್ರಸ್ತರಿಗೆ ಸೈಟ್ ಕೊಡಬೇಕು ಅಂತ ಕೋರ್ಟ್ ತೀರ್ಮಾನಿಸಿತು. ಮೆಗಾ ಸಿಟಿ ಅಗೇನಿಸ್ಟು ಮೆಗಾ ಸಿಟಿಯವರು ನಮ್ಮ ಎಲ್ಲ ಕ್ಲೈಂಟುಗಳಿಗೂ ಸೈಟ್ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ವಿತಿನ್ 3 ಮಂತ್ಸಲ್ಲಿ ಸೈಟ್ ಎಲ್ಲ ಕೊಟ್ಟು ಏನಾದರೂ ಲಿಟಿಗೇಷನ್ ಪ್ರಾಬ್ಲಮ್ ಆದರೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಪ್ರೋಚ್ ಲಿಬರ್ಟಿ ಕೊಟ್ಟು ನೀವು ಯಾವತ್ತು ಬೇಕಾದರೆ ಯಾವ ಕೊಟ್ಟರು ಅಪ್ರೋಚ್ ಆಗ್ಬೋದು ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಇದು ಸಾಧಾರಣ 1995ಇಂದ 2004 ತನಕ ಅವರು ಹಣ ಕಲೆಕ್ಟ್ ಮಾಡ್ಕೊಂಡಿದ್ರು ಸೈಟ್ ಕೊಡ್ತೀನಿ ಅಂತೇಳಿ. ಇವಾಗ ಸೈಟ್ ಕೊಟ್ಟಿಲ್ಲ. ಆದ್ದರಿಂದ ಎಲ್ಲರಿಗೂ ಸೈಟ್ ಕೊಡಬೇಕು, ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಬೇಕು ವಿತಿನ್ 3 ಮಂತ್ಸಲ್ಲಿ ಅಂತ ಆರ್ಡರ್ ಮಾಡಿದ್ದಾರೆ. ಅವತ್ತು ಎಲ್ಲರೂ ಸಂಭ್ರಮಿಸಿದ್ರು. ಆದರೆ ನಂತರ ಕೆಲವರಿಗೆ ಸೈಟ್ ಸಿಕ್ತು. ಉಳಿದ ಹಾಗೆ ಮತ್ತೆ ದ್ರೋಹ, ಮತ್ತೆ ಹೋರಾಟ. ಆನಂತರ ಅದರ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರೋ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್. ಅವರ ತನಿಖೆಯಲ್ಲಿ ತಿಳಿದು ಬಂದ ಪ್ರಕಾರ ಯೋಗೇಶ್ವರ್ ರಾಜಕೀಯದಲ್ಲಿ ಎಂಟ್ರಿ ಆದ ನಂತರ 117 ಎಕರೆಗೆ 40 ರೂಪಾಯಿ ಸ್ಕ್ವೇರ್ ಫೀಟ್ ಹಾಗೆ ಲೇಔಟ್ ನಿರ್ಮಿಸೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಅಷ್ಟೊತ್ತಿಗೆಲ್ಲ ಮೆಗಾ ಸಿಟಿ ಅಕೌಂಟ್ ಅಲ್ಲಿ 71 ಕೋಟಿ ಜಮಾ ಆಗಿದೆ. ಅದರಲ್ಲಿ 37 ಕೋಟಿ ಜಾಗ ಖರೀದಿಸೋದಕ್ಕೆ ಅಂತ ಬ್ಯಾಂಕ್ ಇಂದ ಡ್ರಾ ಮಾಡಿದ ಚಕ್ಕರೆಯಲ್ಲಿ ಮನೆ ಮತ್ತು ಒಂದು ದೇವಸ್ಥಾನವನ್ನ ಕಟ್ಟಲಾಗಿದೆ. ನಂತರ 450 ಸೇಲ್ ಅಗ್ರಿಮೆಂಟ್ಗಳಿಗೆ ಯೋಗೇಶ್ವರ್ ಫೋರ್ಜರಿ ಸೈನ್ ಮಾಡಿ ರೈತರಿಗೆ ಹಣ ಕೊಟ್ಟಿದ್ದಾಗಿ ತೋರಿಸಿದ್ದಾರೆ. ಇದರಲ್ಲಿ ಕೆಲವು ಡಾಕ್ಯುಮೆಂಟ್ಗಳ ಸರ್ವೆ ನಂಬರ್ ತಪ್ಪಿದೆ. ಇನ್ ಕೆಲವು ಕಡೆ ಸತ್ತವರ ಹೆಸರಲ್ಲೂ ಡಾಕ್ಯುಮೆಂಟ್ ರೆಡಿ ಮಾಡಿದ್ದಾರೆ. ಇದಲ್ಲದೆ ಯೋಗೇಶ್ವರ್ ಆ ಕಂಪನಿಯ ಡೈರೆಕ್ಟರ್ ಆಗೋದಕ್ಕೆ ಎಲಿಜಿಬಿಲಿಟಿ ಇರಲಿಲ್ಲ. ಯಾಕಂದ್ರೆ ಅವನ ಹೆಸರು ಮತ್ತು ಅಡ್ರೆಸ್ ಬೇರೆ ಬೇರೆ ಕಡೆ ಬೇರೆ ಥರ ಇದೆ. ಹಾಗಿದ್ದಾಗ ಕಂಪನಿ ಆಕ್ಟ್ ಪ್ರಕಾರ ಅವನು ಎಲಿಜಿಬಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ವ್ಯವಹಾರ ನಡೆದಿದೆ. ಜೊತೆಗೆ 2006ರಿಂದ 2009ರವರೆಗೆ ಯೋಗೇಶ್ವರ್ ವಾರ್ಷಿಕ ಆದಾಯದ ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಭರ್ಜರಿ ಗೋಲ್ಮಾಲ್ ನಡೆದಿದೆ.
ಸಿಪಿ ಯೋಗೇಶ್ವರ್, ಅವರ ಸೋದರ ಗಂಗಾಧರೇಶ್ವರ ಮತ್ತು ಸಂಬಂಧಿ ಮಹಾದೇವಯ್ಯ ಹಾಗೂ HR ರಮೇಶ್ ಇವರುಗಳು ಸೇರ್ಕೊಂಡು ಮೆಗಾ ಸಿಟಿಯನ್ನ ದಗಾ ಸಿಟಿ ಮಾಡಿದ್ದಾರೆ ಅಂತ SFIO ಹೇಳಿದೆ. ಅದನ್ನ ನಮ್ಮ ಸರ್ಕಾರದವರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೋತಾರೋ ಗೊತ್ತಿಲ್ಲ. ಆದ್ರೆ ಇದು ಕಾಡು ಮಂತ್ರಿ ಸಿಪಿ ಯೋಗೇಶ್ವರ್ ಅವರಿಗೆ ಶ್ರೇಯಸ್ಸಲ್ಲ. ಅದು ಅವರಿಗೆ ಕೃಷ್ಣ ಜನ್ಮಸ್ಥಾನ ತೋರಿಸಿದ್ರೆ ಆಶ್ಚರ್ಯ ಅಂತೂ ಇಲ್ಲ. ಇವತ್ತಿನ ಕಾನೂನು ವ್ಯವಸ್ಥೆಯನ್ನ ನೋಡಿದ್ರೆ ಎಂಥವರೇ ಆದ್ರೂ ಕಾನೂನಿಗೆ ತಲೆ ಬಾಗ್ಲೇಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಎಂತೆಂಥ ಘಟಾನುಘಟಿಗಳು ಇವತ್ತು ಅಧಿಕಾರ ಕಳ್ಕೊಂಡು ಕೃಷ್ಣ ಜನ್ಮಸ್ಥಾನದಲ್ಲಿ ಕುಳಿತಿಲ್ಲ ಹೇಳಿ. ಇನ್ನು ಕಾಡು ಮಂತ್ರಿಯ ಪಾಡು ಇದಕ್ಕೆ ಹೊರತಾಗಿರ್ಬೇಕು ಅಂತ ಏನೂ ಇಲ್ಲ. ಇವತ್ತಲ್ಲ ನಾಳೆ ಯೋಗೇಶ್ವರ್ ಅವರು ಕೃಷ್ಣ ಜನ್ಮಸ್ಥಾನ ನೋಡೋ ಥರ ಆದ್ರೆ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.